ಇದೆ. ಓಕೆ, ಚೆನ್ನಾಗಿದೆ ಸರ್, ನೋಡ್ಬೋದು. ತುಂಬ ಚೆನ್ನಾಗಿದೆ ಹೀರೋಯಿನ್ಗಳು. ಓಕೆ, ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾದ ಮೂವಿ. ರಕ್ಷಿತ್ ಅನ್ನೋ ಹೀರೋ 2 ಅಲ್ಲ 4 ಜನಕ್ಕೆ ಮೇಂಟೈನ್ ಮಾಡ್ಬೋದು, ಆ ಥರ ಇದೆ. ತುಂಬ ಅದ್ಭುತವಾಗಿದೆ, ನೋಡ್ಬೋದು. ಒಂದು ಒಳ್ಳೆಯ ಸಿನಿಮಾ. ಯುವ ಸಮುದಾಯ ಇಂಥ ಸಿನಿಮಾಗಳನ್ನು ನೋಡಬೇಕು. ವಿಶೇಷ ಅಂತಂದರೆ ಪ್ರೀತಿ ಪ್ರೇಮ ಪ್ರಣಯದ ಕಡೆ ಸಾಗೋದ್ರ ಮೂಲಕ ಕುಟುಂಬಗಳು ಹಾಳಾಗ್ತವೆ. ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಒಂದು ಗೆಳೆತನ ಉಳಿತದೆ, ಸಂಬಂಧಗಳಿಗೆ ಜೀವಂತವಾಗಿದೆ. ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಹಲೋ ಬ್ರದರ್, ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ. ಗೌಡ್ರು ಹೇಳಿದ್ರಲ್ಲ, ಚೆನ್ನಾಗಿದೆ. ಕೊನೆಗೂ ಒಂದು ಅಪ್ಪ ಮಕ್ಕಳ ಸಂಬಂಧ ಗಟ್ಟಿ ಅನ್ನೋದನ್ನು ಸಂದೇಶ ಕೊಟ್ಟಿದ್ದಾರೆ. ಏನು ಮಾಡೋಕ್ಕಲ್ಲ, ಬೆಂಗಳೂರಲ್ಲಿ IT ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಅವರ ನಡತೆ, ಅವರ ದಿನನಿತ್ಯದ ಕೆಲಸ ಕಾರ್ಯಗಳು ಹೆಂಗಿರ್ತದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನಷ್ಟು ಯುವ ಜನತೆ ಹಾಳಾಗದಿರೋ ರೀತಿಲಿ ನಾವು ಬಯಸ್ತೀವಿ. ಯಾಕಂದರೆ ಇಷ್ಟೇ ಜಗತ್ತಲ್ಲ, ಇದು ಮನರಂಜನೆ. ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ಯುವಕ ಯುವತಿಯರು ಬಂದು ನೋಡಿ, ಆದರೆ ಇಲ್ಲಿರ್ತಕ್ಕಂಥದ್ದನ್ನು ತಗೋಬೇಡಿ. ಒಂದು ಮನರಂಜನೆಗಾಗಿ ಬಂದು ನೋಡಿ. ಕನ್ನಡದ ಹೊಸ ಮುಖ ಪ್ರತಿಭೆಗಳು ಮಾಡಿರುವಂಥ ಸಿನಿಮಾ. ದಯವಿಟ್ಟು ನಮ್ಮ ಕನ್ನಡದವರೆಲ್ಲ ಬಂದು ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಯುವ ಜನತೆಗೆ ಒಂದು ಸಂದೇಶವನ್ನು ಈ ಸಿನಿಮಾ ಕೊಟ್ಟಿದೆ. ಎಲ್ಲ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಈ ಹೊಸಬರನ್ನ ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹೊಸಬ್ರು ನಿರ್ಮಾಪಕರು ನಿರ್ದೇಶಕರು ಎಲ್ಲ ಹೊಸಬ್ರಾಗಿರೋದ್ರಿಂದ, ಹೊಸ ಪ್ರತಿಭೆಗಳು ನಟ ನಟಿಯರೆಲ್ಲರೂ ಹೊಸಬ್ರಾಗಿರೋದ್ರಿಂದ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕನ್ನಡಿಗರಿಗೆ ಇಂಥ ಸಿನಿಮಾಗಳು ಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಅವ್ರಿಗೊಂದು ಆಶೀರ್ವಾದ ಮಾಡಿದರೆ ಮುಂದೆ ಈ ಸಿನಿಮಾ 100% 100 ಡೇಸ್ ಓಡುತ್ತೆ, ಗ್ಯಾರಂಟಿ. ಚೆನ್ನಾಗಿದೆ ಸರ್. ನಮಸ್ಕಾರ, ಕನ್ನಡ ಅನೀಸ್ ಅಂತ. ಸೊ ಸಿನಿಮಾ ಬಗ್ಗೆ 2 ಮಾತಿಲ್ಲ. ಈಗ ಬಂದಿರೋ ಒಂದು ಅಷ್ಟು ಸಿನಿಮಾ ಲೆಕ್ಕ ತೂಕ ಹಾಕಿದ್ರೆ ಇದು ಹೆವಿ ವೋಲ್ಟೇಜ್ ಇದೆ. ಸ್ನೇಹ ಇದೆಯಲ್ಲ, ತುಂಬ ಸಾರಿದ್ದಾರೆ. ಸ್ನೇಹ ಏನು ಅನ್ನೋದನ್ನ ಇದು ನೋಡ್ಬೇಕು. ಗಂಡು ಬರೀ ಕಾಮ ಇರಲ್ಲ, ಸ್ನೇಹ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ಪ್ರತಿಭೆಗಳು, ಸೊ ಆ ಲೆಕ್ಕದೊಳಗೆ ಹೊಸ ಪ್ರತಿಭೆಗಳು. ಸೊ ಈ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸರ್. 3 ಜನ ಆ್ಯಕ್ಟಿಂಗ್ ಇದೆಯಲ್ಲ, ಅಲ್ಟಿಮೇಟ್, ಮಾತಾಡೋಂಗಿಲ್ಲ. ಆ ರೌಡಿ ಬೇಬಿ ಆ್ಯಕ್ಟಿಂಗ್ ಅಂತೂ ಸೂಪರ್ ಬಿಡಿ. ಅವರು ಅಮೇಝಿಂಗ್. 100 ಡೇಸ್ ಪಕ್ಕಾ ಓಡ್ತಾರೆ ಸರ್ ಸಿನಿಮಾ ಇದು. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ. ಹೊಸಬ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಚೆನ್ನಾಗಿ. ಕೊನೆಯಲ್ಲಿ ಪ್ರೀತಿನೇ ಮುಖ್ಯ ಅನ್ನೋದನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು.